ಬೊಟ್ಟು ದೃಷ್ಟಿಗೆ, ಕಲ್ಚಕ್ರೆ ಕೈಗೆ. ಆಯ್ತಪ್ಪ. ಅಪ್ಪ ಅಕ್ಕ ಕಲ್ಚಕ್ರೆ ಕೊಟ್ಲು. ಆಹಾ, ನಮ್ಮ ಸೊಸೆ ಸೀತಾ ಇಷ್ಟು ಜನ್ಮದ ಪುಣ್ಯ ಮಾಡಿದಳೋ ಏನೋ. ಹೌದೌದು, ಒಂದು ವೇಳೆ ಅವ್ರ ಹೆತ್ತ ಅಪ್ಪ ಅಮ್ಮ ಇದ್ದಿದ್ರು ಅವಳು ಸೀಮಂತನ ಇಷ್ಟು ವಿಜೃಂಭಣೆಯಿಂದ ಖಂಡಿತವಾಗಿಯೂ ಮಾಡ್ತಾ ಇರಲಿಲ್ಲ. ಛೇ, ಹಾಗ್ಯಾಕೆ ಹೇಳ್ತೀರಾ ಅಣ್ಣಯ್ಯ? ನಾನು ಯಾವತ್ತೂ ಕೂಡ ಸೀತಾನ ನನ್ನ ಸಾಕ್ ಮಗಳು ಅಂತ ತಿಳ್ಕೊಂಡಿದ್ದೇ ಇಲ್ಲ. ಸೀತಾ, ಇಲ್ಲೋಡು, ಬಸ್ರಿ ಬಯಕೆಗೆ ನಿನಗಿಷ್ಟವಾಗಿರುವಂತಹ ಎಲ್ಲದನ್ನು ಮಾಡಿದ್ದೀನಿ. ಮೊದಲು ನಿನಗೇನ್ ಬೇಕು ಅಂತ ಹೇಳು. ಅಮ್ಮ, ನನ್ಗಿದ್ ಯಾವುದು ಬೇಡ. ಈ ಬಯಕೆಗಳಿಗಿಂತ ಹೆಚ್ಚಾಗಿ ನಂದೊಂದು ಚಿಕ್ಕ ಕೋರಿಕೆ ಇದೆ. ಅಪ್ಪಾಜಿ ಅದನ್ನ ನೆರವೇರಿಸಿದ್ರೆ ಮಾತ್ರ ನಾನು ಮುಂದಿನ ಶಾಸ್ತ್ರಗಳಿಗೆ ಒಪ್ಕೊಳ್ಳೋದು. ಏನ್ ಕಂದ ನಿನ್ ಬೈಕೆ? ಅಪ್ಪಾಜಿ, ನೀವು ಇವಾಗ ವೀಣೆ ನುಡಿಸ್ಬೇಕು. ಏನು ಈಗ್ಲೇ? ಗೌತಮ ಗೋತ್ರ ಬೀಗ ಮುದ್ರೆ ಮನೆತನದ ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯರಿಗೆ ವೀಣೆ ಕಲಿಸಿಕೊಟ್ಟ ಕೃಷ್ಣ ಭಟ್ಟರ ಪುತ್ರ ವೀಣಾ ಕನಕಚಲಾಚಾರ್ಯರು ತಮ್ಮ ಪ್ರೀತಿಯ ಮಗಳು ಕೇಳಿಕೊಂಡರೆ ನುಡಿಸದೆ ಇರುತ್ತಾರೆಯೇ? ಏ ತಿಮ್ಮಣ್ಣ, ಅಪ್ಪನ ಹೆಸರು ಹಾಗೆಲ್ಲ ಹೇಳ್ತಾರೇನೋ? ಹೇಳಿ ಬಿಡು ಲಕ್ಷ್ಮಿ, ಎಷ್ಟೇ ಆದ್ರೂ ನನ್ನ ಹೆಸರು ಉಳಿಸೋನು. ಹೇಳಿದ್ರೇನ್ ತಪ್ಪು? ಕೊಡಪ್ಪ.